ಡಿಫ್ರೆನ್ಸ್ ಇತ್ತು ಸರ್ ಈ ವರ್ಷಕ್ಕೂ ಮತ್ತೆ ಹಿಂದಿನ ವರ್ಷಕ್ಕೂ? ಈ ವರ್ಷ ನಿನ್ನೆ ಮಳೆ ಆಯ್ತಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಸ್ವಲ್ಪ ಆಯ್ತು. ಕಳೆದ ವರ್ಷಕ್ಕಿಂತ ಜೋರಾಗಿ ಆಚರಿಸ್ತೀವಿ. ಹೇಗ್ ಆಚರಿಸ್ತೀರಾ ಪ್ರತಿ ಸಲ ಮನೆಯಲ್ಲಿ? ಒಬ್ಬಿಟ್ಟು, ರಸನ್ನ, ಪಲ್ಯ ಅದೆಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಾ ಒಟ್ಟಲ್ಲಿ? ಹೋದ ವರ್ಷ ತುಂಬಾ ಒಂಥರ ಚೆನ್ನಾಗಿರ್ಲಿಲ್ಲ, ಈ ವರ್ಷ ಒಂದು ಪರವಾಗಿಲ್ಲ, ಚೆನ್ನಾಗಿದೆ. ಈ ವರ್ಷ ತುಂಬಾ ಪ್ರಶಾಂತವಾಗಿ ನಮ್ಗೆ ಅನಿಸ್ತಾ ಇದೆ. ಬಟ್ ಚೆನ್ನಾಗಿದೆ ಹಬ್ಬ ಇವತ್ತು. ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಹಬ್ಬ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ. ಕನ್ನಡ ನಾಡಿನ ಜನತೆಗೆ ಯುಗಾದಿಯ ಶುಭಾಶಯಗಳು. ನಮಸ್ತೆ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನನ್ನ ಕೈಲಿ ಬೇವು ಬೆಲ್ಲ ಇದೆ. ಯುಗಾದಿಯ ವಿಶೇಷ ಅನ್ನುವ ಹಾಗೆ ಎಲ್ಲರೂ ಕೂಡ ಬೇವು ಬೆಲ್ಲವನ್ನ ಪೂಜಿಸಿ ಸ್ವೀಕರಿಸ್ತೀವಿ. ಹಾಗೇನೆ ನನ್ನ ಕೈಲಿರುವಂತಹ ಬೇವು ಬೆಲ್ಲನ ಹಲವಾರು ಜನರಿಗೆ ಹಂಚಿ ಅವರ ಕಡೆಯಿಂದಲೂ ಕೂಡ ನಿಮಗೆ ವಿಶಸ್ನ ತಿಳಿಸುವಂತ ಕೆಲಸನ ಇವತ್ತು ನಾನು ಮಾಡ್ತೀನಿ. ಬನ್ನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹೇಗ ಹಬ್ಬ ಆಚರಿಸಿದ್ರಿ ಅಮ್ಮ? ಚೆನ್ನಾಗಿ ಮಾಡಿದ್ವಿ. ಏನೇನ್ ಮಾಡಿದ್ರಿ ಹಬ್ಬಕ್ಕೆ? ಒಬ್ಬಟ್ಟು, ಹೋಳಿಗೆ ಎಲ್ಲಾನು ಮಾಡಿ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಏನ್ ಸ್ಪೆಷಲ್ ಕಳೆದ ಬಾರಿಗೂ ಈ ಬಾರಿಗೂ? ಹೋದ ವರ್ಷ ತುಂಬಾ ಒಂಥರ ಚೆನ್ನಾಗಿರ್ಲಿಲ್ಲ, ಈ ವರ್ಷ ಒಂದು ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲಾ ಪರಿಸ್ಥಿತಿಗಳು, ಮನೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಓಕೆ, ಖುಷಿ ಇದೆಯಾ ಈ ಬಾರಿ? ಖುಷಿ ಇದೆ, ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ವರ್ಷಕ್ಕೆ? ನೋಡೋಣ ಮೇಡಮ್, ಗೊತ್ತಿಲ್ಲ. ಹೇಗ್ ಬರುತ್ತೆ ಹಾಗೆ. Okay, ಒಟ್ಟಲ್ಲಿ ನಿಮ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಹಾ, ವಿಶ್ ಮಾಡಿ ಅಂಕಲ್. ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಮಾಡಿದ್ರ ಮನೇಲಿ? ಹಾ ಮೇಡಮ್. ಹೇಗ್ ಮಾಡಿದ್ರಿ? ಏನೇನ್ ಮಾಡಿದ್ರಿ ಹಬ್ಬಕ್ಕೆ? ಹಬ್ಬಕ್ಕೆ ಬೇವಿನ ಸೊಪ್ಪು, ಎಲ್ಲ ಇಟ್ಟು ಸ್ವೀಟು ಎಲ್ಲ ಇಟ್ಟು ಪೂಜೆ ಮಾಡಿದ್ರ? ಪೂಜೆ ದೇವ್ರದ್ದು ಓಕೆ ಮಾಡೋ ಅಂತ ಭಾಗ್ಯ ಸಿಕ್ತು. ಓಕೆ. ಅದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಹಬ್ಬದ ಡಿಫ್ರೆನ್ಸ್ ಅಂಕಲ್? ಈ ವರ್ಷ ತುಂಬಾ ಪ್ರಶಾಂತವಾಗಿ ನಮ್ಗೆ ಅನಿಸ್ತಾ ಇದೆ. ಬಟ್ ಚೆನ್ನಾಗಿದೆ ಹಬ್ಬ ಇವತ್ತು. ಈ ವರ್ಷ ಚೆನ್ನಾಗಿದೆ. ಇನ್ನು ಮುಂದಿನ ವರ್ಷನೂ ಇನ್ನೂ ಚೆನ್ನಾಗಿ ಆಗ್ಬೇಕಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಒಳ್ಳೇದಾಗ್ಲಿ ಅಂಕಲ್. ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಅಮ್ಮ. ಹಬ್ಬ ಆಚರಿಸಿದ್ರಾ? ನಾಳೆ ಆಚರಿಸ್ತೀರಾ? ಹೇಗ್ ಆಚರಿಸ್ತೀರಾ ನಿಮ್ ಕಡೆ ಹಬ್ಬನ? ಮಾಮೂಲಿ ಒಬ್ಬಟ್ಟು, ಹೋಳಿಗೆ, ಇದು ಪಲ್ಯ, ಅನ್ನ, ರಸ, ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಿ ಚೆನ್ನಾಗ್ ಮಾಡಿದ್ರಾ? ನಿಮ್ ಮನೇಲಿ ಅಂಕಲ್ ಹಬ್ಬ? ಒಂದೇ ಮನೆ. ಒಂದೇ ಮನೆ. ಹೇಗ್ ಆಚರಿಸ್ತೀರಾ ಹಬ್ಬ? ಒಬ್ಬಿಟ್ಟು, ರಸಮ್ಮು, ಅನ್ನ, ಆಮೇಲೆ ಪಲ್ಯ, ಇದೆಲ್ಲ ಆಚರಿಸ್ತೀವಿ. ಎಲ್ಲ ಮಾಡಿದ್ರಾ? ಹೊಸ ಹೋದ್ ಬಟ್ಟೆ. ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಹಬ್ಬಕ್ಕೆ? ಏನು ಡಿಫ್ರೆನ್ಸ್ ಇಲ್ಲ, ಪ್ರತಿಯೊಂದು ವರ್ಷ ಸೇಮ್ ಎಲ್ಲಾ ಸೇಮ್. ಯಾರಾದ್ರೂ ಮನೆಗೆ ಹೊಸ ಅತಿಥಿ ಬಂದಿರೋದು ಆತರ ಏನಿಲ್ಲ ಈ ಸಲ? ಬರ್ತಾರಾ? ಸ್ಪೆಷಲ್ ಇದೆ? ಮಾಗಡಿ ರೋಡಿಂದ ಬರ್ತಾರೆ. ಓಕೆ ಓಕೆ, ಒಂದ್ಸಲ ವಿಶ್ ಮಾಡ್ಬಿಡಿ ನಮ್ ವೀಕ್ಷಕರಿಗೆ. ಹ್ಯಾಪಿ ಯುಗಾದಿ ಹಬ್ಬ. ಥ್ಯಾಂಕ್ ಯು. ನಿಮ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಹಬ್ಬ ಮಾಡಿದ್ರ ಮನೇಲಿ? ಆಯ್ತು. ಹೇಗ್ ಮಾಡಿದ್ರಿ ಹಬ್ಬನ? ಎಲ್ಲ ಒಂದೇ ಮನೆ. ಓಕೆ, ಆಚರಿಸಿದ್ರ ಹಬ್ಬನ? ಆಯ್ತು. ಹೇಗ್ ಆಚರಿಸ್ತೀರಾ ಪ್ರತಿ ಸಲ ಮನೆಯಲ್ಲಿ? ಒಬ್ಬಿಟ್ಟು, ರಸನ್ನ, ಪಲ್ಯ ಅದೆಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಾ ಒಟ್ನಲ್ಲಿ? ಏನ್ ಸ್ಪೆಷಲ್ ಇದೆಯಾ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ? ಏನಿಲ್ಲ, ಸೇಮ್. ಏನಾದ್ರೂ ಈ ಸಲ ತುಂಬಾ ಚೆನ್ನಾಗಾಗಿದೆ ಪರಿಸ್ಥಿತಿ? ಏನೋ ಕಷ್ಟ ಇತ್ತು, ಅದೆಲ್ಲ ಪರಿಹಾರ ಆಗಿದೆ? ಆಯ್ತು. ಆಯ್ತಾ? ಒಟ್ಟಲ್ಲಿ ಈ ಸಲ ಹಬ್ಬ ಚೆನ್ನಾಗಾಯ್ತು. ಹೋದ್ ವರ್ಷಕ್ಕಿಂತ ಬೆಟರ್ ಆಗಿದೆ. ಆಯ್ತು. ಓಕೆ ಸರ್, ಹಬ್ಬ ಹ್ಯಾಪಿ ಯುಗಾದಿ ಮೇಡಮ್. ಥ್ಯಾಂಕ್ ಯು. ನಿಮ್ಗೂ ಹ್ಯಾಪಿ ಯುಗಾದಿ ಸರ್. ಹಬ್ಬ ಆಚರಿಸಿದ್ರಾ? ಓಕೆ ಓಕೆ, ಒಂದ್ಸಲ ವಿಶ್ ಮಾಡ್ಬಿಡಿ. ಹ್ಯಾಪಿ ಯುಗಾದಿ ಎಲ್ಲಾರ್ಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಬ್ಬ ಮಾಡಿದ್ರ ಸರ್? ಮಾಡಿದ್ರಾ? ಹೇಗ್ ಮಾಡಿದಾರೆ ಮನೇಲಿ ಹಬ್ಬ? ಮನೇಲಿ ಇನ್ನೇನು ನಾರ್ಮಲ್ ಆಗಿ ಎಲ್ಲ ಮಾಡ್ತೀವಿ. ಒಬ್ಬಿಟ್ಟು, ಎಳ್ಳು ಬೆಲ್ಲ, Okay. ಯುಗಾದಿಗೆ ನಿಮ್ಗೆ ದೊಡ್ಡ ಹಬ್ಬ ಯಾವುದು ಸರ್? ಇದೇ ಯುಗಾದಿ. ಯುಗಾದಿನೇ. ಯುಗಾದಿ ಯಾಕೆ ಆಚರಿಸ್ತಾರೆ ಅಂತ ಏನಾದ್ರು ಗೊತ್ತಾ? ಏನ್ ಗೊತ್ತಿಲ್ಲ, ಆಗಲ್ಲ ಗೊತ್ತಿಲ್ಲ, ಒಟ್ಟಲ್ಲಿ ಆಚರಿಸ್ತಾ ಇದ್ದೀರಾ? Okay. ಹೋದ್ ವರ್ಷಕ್ಕಿಂತ ಈ ವರ್ಷ ಏನಾದ್ರು ಸ್ಪೆಷಲ್ ಆಗಿ? ಏನಿಲ್ಲ ಮೇಡಮ್, ಮಾಮೂಲಿ ಏನ್ ಮಾಡ್ತೀವಿ ಅದೇ ಎಲ್ಲ ಸೇಮ್. ಓಕೆ, ನಮ್ಮೊಂದು ವಿಶ್ ಮಾಡ್ಬಿಡಿ ಹಬ್ಬಕ್ಕೆ ನಮ್ಮ ವೀಕ್ಷಕರಿಗೆ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಗೊಳ್ಳಿ. ತಗೊಳಪ್ಪ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಿಮ್ಗೂ ಹ್ಯಾಪಿ ಯುಗಾದಿ. ಹಬ್ಬ ಆಚರಿಸಿದ್ರ ಅಮ್ಮ ನೀವು? ನಮ್ಮ ಕಡೆಯಲ್ಲಿ ನಾವು ಕೇರಳದವರು. ಓಕೆ, ಆಚರಿಸಲ್ಲ ನೀವು? ನಿಮ್ಮ ಕೇರಳದಲ್ಲಿ ಯಾವ ಹಬ್ಬ ತುಂಬಾ ದೊಡ್ಡ ಹಬ್ಬ? ನಮ್ದು ನೆಕ್ಸ್ಟ್ 14ನೇ ತಾರೀಕು ವಿಶು.
ಓಕೆ ಅದು ತುಂಬಾ ಚೆನ್ನಾಗಿ ಮಾಡ್ತೀರಾ. ಅಂದ್ರೆ ಒಂದ್ ರೀತಿಯಲ್ಲಿ ನಾವು ಯುಗಾದಿ ಹೇಗೆ ಆಚರಿಸ್ತೀವೋ ನೀವು ವಿಶು ಹಾಗೆ ಆಚರಿಸ್ತೀರಾ. ಓಕೆ, ಯಾವ ರೀತಿಯಾಗಿರುತ್ತೆ ಅಮ್ಮ ಆ ಹಬ್ಬದ ಆ ಆಚರಣೆ? ಹಬ್ಬ ನಮಗೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕೃಷ್ಣನ ವಿಗ್ರಹ ಇಟ್ಟು ಎಲ್ಲ ತಟ್ಟೆಯಲ್ಲಿ ಪೂಜೆಗೆಲ್ಲ ಹಣ್ಣುಗಳು, ದುಡ್ಡು, ಒಡವೆ ಎಲ್ಲ ಇಟ್ಟು ಪೂಜೆ ಮಾಡೋದು. ರಾತ್ರಿ ಎಲ್ಲ ರೆಡಿ ಮಾಡಿರ್ತಾರೆ. ಅದಕ್ಕೆ ಒಂದು ಹೂವು ಬರುತ್ತೆ, Okay. ಕಣಿ ಹೂವು ಅಂತ. ಅದು ಮೇನ್ ಪ್ರಸಿದ್ಧ ಒಂಥರ ಯೆಲ್ಲೋ ಕಲರ್ಲಿ ಕೃಷ್ಣನ ಗೆಜೆ ಇರುತ್ತಲ್ಲ ಆ ತರ ಇರುತ್ತೆ ಹೂವು. ಓಕೆ, ಅದು ಇಲ್ಲಿ ಆ ಟೈಮಲ್ಲಿ ಮಾತ್ರ ಬರೋದು. ಅದು ಸಿಕ್ಕುತ್ತೆ ಕಾಡೊಳಗಡೆ ಎಲ್ಲ ಬರುತ್ತೆ. ಅದು ತಗೊಂಬಂದು ಅದು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ. ಊರಿಗೆ ಹೋಗಿ ಆಚರಿಸ್ತೀರಾ ಅಥವಾ ಹೇಗೆ ಅಮ್ಮ? ಹೋದ ವರ್ಷ ಊರಿಗೆ ಹೋಗಿದ್ದೆ, ಈ ವರ್ಷ ಹೋಗಲ್ಲ. ಇಲ್ಲೇ ಆಚರಿಸ್ತೀರಾ? ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ. ಓಕೆ, ನಮ್ದು ಯುಗಾದಿ ಹಬ್ಬಕ್ಕೊಂದು ವಿಶ್ ಮಾಡ್ಬಿಡಿ ನಮ್ಮ ವೀಕ್ಷಕರಿಗೆ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಿಮ್ಗೂ ಕೂಡ ಹ್ಯಾಪಿ ಯುಗಾದಿ ಅಮ್ಮ. ಥ್ಯಾಂಕ್ ಯು. ಹಬ್ಬ ಜೋರಾಗಿ ಆಚರಿಸಿದ್ವಿ. ಜೋರಾಗಿ ಆಚರಿಸಿ. ಏನೇನ್ ಮಾಡಿದ್ರಿ ಹಬ್ಬಕ್ಕೆ? ಒಬ್ಬಟ್ಟು, ಹೋಳಿಗೆ, ಪಾಯಸ, ಅನ್ನ ಸಾಂಬಾರ್, ಪಲ್ಯ, ಪಲಾವ್ ಎಲ್ಲ ಮಾಡಿದ್ವಿ. ಪ್ರತಿ ವರ್ಷವೂ ಹಬ್ಬ ಹೌದೌದು. ಆಚರಿಸ್ತೀರಾ? ತುಂಬಾ ಏನ್ ಡಿಫ್ರೆನ್ಸ್ ಇತ್ತು ಸರಿ ಈ ವರ್ಷಕ್ಕೂ ಮತ್ತೆ ಹಿಂದಿನ ವರ್ಷಕ್ಕೂ? ಈ ವರ್ಷ ನಿನ್ನೆ ಮಳೆ ಆಯ್ತಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಸ್ವಲ್ಪ ಆಯ್ತು. ಕಳೆದ ವರ್ಷಕ್ಕಿಂತ ಜೋರಾಗಿ ಆಚರಿಸ್ತೀವಿ. ಹೌದಾ? ಓಕೆ, ಒಂದ್ಸಲ ವಿಶ್ ಮಾಡ್ತೀರಾ ಯುಗಾದಿ Okay. ಹಬ್ಬಕ್ಕೆ? ಸೊ ಎಲ್ಲರಿಗೂ ಕನ್ನಡ ನಾಡಿನ ಜನತೆಗೆ ಯುಗಾದಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಯುಗಾದಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ನಿಮ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಾಡ್ತೀರಾ? ಏನ್ ಹಬ್ಬ ಆಚರಿಸಿದ್ರ ಮನೇಲಿ? ಮಾಡ್ತೀವಿ ಮ್ಯಾಮ್. ಹೇಗ್ ಆಚರಿಸಿದ್ರಿ ಹಬ್ಬನ? ಒಬ್ಬಟ್ಟು, ಹೋಳಿಗೆ ಎಲ್ಲ ಮಾಡೋದು. ಹಾ. ಯುಗಾದಿ ಹಬ್ಬ, ಹೊಸ ಬಟ್ಟೆ ಹಾಕೊಳ್ಳೋದು ಎಲ್ಲ ಚೆನ್ನಾಗಿ. ಓಕೆ, ಪ್ರತಿ ವರ್ಷನೂ ಹಬ್ಬ ಆಚರಿಸ್ತೀರಾ? ಇದು ಮೇನ್ ಹಬ್ಬ ನಮ್ಗೆ, ವರ್ಷಕ್ಕೆ ಬರೋದು. ಓಕೆ, ಹೋದ ವರ್ಷದ ಯುಗಾದಿಗೂ ಈ ವರ್ಷದ ಯುಗಾದಿಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಮ್ಮ? ಏನು ಡಿಫ್ರೆಂಟ್ ಇಲ್ಲ ಮ್ಯಾಮ್. ಹೆಂಗೆ ಹಬ್ಬ ಸೇಮ್ ಮಾಡ್ಲೇಬೇಕು, ಅದಕ್ಕೆ ಅಂತ ಏನಿಲ್ಲ. ಆ ವರ್ಷದ ಹಬ್ಬಕ್ಕೆ ಈ ವರ್ಷಕ್ಕೂ ಏನಾದ್ರು ಬೆಟರ್ ಅನ್ಸ್ತಾ ಇದೆಯಾ ಲೈಫ್? ಬೆಟರ್ ಅನಿಸ್ತಾ ಇದೆ. ಬೆಟರ್ ಅನ್ಸ್ತಾ ಇದೆ. ಓಕೆ, ಒಂದ್ಸಲ ವಿಶ್ ಮಾಡಿ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅವರೇ ನೀವು ಒಂದ್ ಜಸ್ಟ್ ವಿಶ್ ಮಾಡಿ. ವಿಶ್ ಮಾಡಿ. ಯುಗಾದಿ ಹಬ್ಬದ ಥ್ಯಾಂಕ್ ಯು. ನಿಮ್ಗೂ ಕೂಡ ವಿಶ್ ಹ್ಯಾಪಿ ಯುಗಾದಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಯುಗಾದಿ ಈ ರೀತಿಯಾಗಿತ್ತು. ಎಲ್ರಿಗೂ ಬೇವು ಬೆಲ್ಲವನ್ನ ಹಂಚಿ ಈ ವರ್ಷದ ಯುಗಾದಿಯನ್ನ, ಹೊಸ ವರ್ಷದ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸಿದ್ದಾಯ್ತು. ಹಾಗೇನೆ ನಮ್ಮ ಜೊತೆ ಮಾತನಾಡಿದಂತ ಹಲವಾರು ಜನರು ನಿಮ್ಗೂ ಕೂಡ ವಿಶ್ ಮಾಡಿದ್ದಾರೆ. ನೀವು ಖಂಡಿತವಾಗ್ಲೂ ಮನೆಯಲ್ಲಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಿಸಿದೀರಿ ಅಂತ ಹೇಳ್ತಾ, ನಿಮ್ಗೆ ಈ ಸಿಹಿ ಕಹಿ ಎಲ್ಲವೂ ಕೂಡ ಸಮನಾಗಿ ಸಿಗ್ಲಿ, ಅದರಲ್ಲೂ ಕಹಿಗಿಂತ ಹೆಚ್ಚು ಸಿಹಿ ನಿಮ್ಮ ಬಾಳಲ್ಲಿ ತುಂಬಿರಿ ಅಂತ ಹೇಳ್ತಾ, ಇನ್ನು ಮತ್ತೊಮ್ಮೆ ನಮ್ಮ ಸಪ್ತಾಶ್ವ ಟಿವಿಯಿಂದ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.